ದೇವರ ಮಕ್ಕಳು ನಾವೆಲ್ಲ, ಸುಳ್ಳು ಕಪಟ ತಿಳಿದಿಲ್ಲ, ತಪ್ಪು ಸರಿಯ ಅರಿವಿಲ್ಲ, ಟೀಚರ್ ಎಂದರೆ ಭಯವಿಲ್ಲ, ಕರುಣೆಯ ಕಣ್ಣು ಬೇಕಿಲ್ಲ, ಮನಸ್ಸಿನ ಖಿನ್ನತೆ ನಮಗಿಲ್ಲ, ದೈಹಿಕ ಕೊರತೆ ನಮದಲ್ಲ, ಯಾರ ಹಂಗೂ ನಮಗಿಲ್ಲ, ಬಾಳಲೇಬೇಕು ನಾವೆಲ್ಲ, ಪ್ರೀತಿಯ ತೋರಿ ನಮಗೆಲ್ಲ, ನಗುತ್ತಾ ಜೊತೆಗಿರಿ ನೀವೆಲ್ಲ, ನಾವು ನಗುವೆವು ಬಾಳೆಲ್ಲ, ನಾವು ನಗುವೆವು ಬಾಳೆಲ್ಲ, ದೇವರ ಮಕ್ಕಳು ನಾವೆಲ್ಲ, ಸುಳ್ಳು ಕಪಟ ತಿಳಿದಿಲ್ಲ. ಮುಳ್ಳು ಬಿತ್ತಿದವನಿಗೆ ನೀನು ಹೂ ಬಿತ್ತು, ಪುಷ್ಪ ಡೊಂಕಾದರೇನು ಪರಿಮಳ ಡೊಂಕೆ, ಬುದ್ಧಿ ಇಲ್ಲದವನ ಐಶ್ವರ್ಯ ಕಡಿವಾಣ ಇಲ್ಲದ ಕುದುರೆಯಂತೆ. ಹಲೋ ತಾತ, ಹೇಗಿದ್ಯಾ? ಹಲೋ ಮೋಹಿತ್, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ತಾತ. ನೆಕ್ಸ್ಟ್ ವೀಕು ಏನ್ ಗೊತ್ತಾ ತಾತ? ಏನಪ್ಪ ನೆಕ್ಸ್ಟ್ ವೀಕು? ನೆಕ್ಸ್ಟ್ ವೀಕು ನನ್ನ ಬರ್ಡೇ. ತಾತ ನೀನ್ ಬರ್ತೀಯ ತಾನೆ? ಮೋಹಿತ್, ನಾನು ಬರ್ದೆ ಹೇಗಿರ್ಲೋ? ತಾತ ತಾತ ನೀ ಏನ್ ಕೇಳಿದ್ರು ಕೊಡಿಸ್ತೀನಿ ಕಣ. ನಾನು ಡೆಲ್ಲಿಗೆ ಹೋದ್ಮೇಲಿಂದ ಬರ್ತಾ ಇರೋ ಫಸ್ಟ್ ಬರ್ತ್ಡೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಕಣ. ತಾತ ನೀನ್ ಯಾವಾಗ ಬರ್ತೀಯಾ? ಇವತ್ತು ಸಂಜೆನೆ ಬರ್ತೀನಿ ಕಣ. ಡಬ್ಬಲ್ ಓಕೆ, ಖುಷಿ ಆಗ್ತಾ ಇದೆ. ನೀ ಬಂದಾಗೆ ನನ್ಗೆ ಏನ್ ಬೇಕು ಅಂತ ಕೇಳ್ತೀನಿ, ನೀನ್ ಆಮೇಲೆ ಇಲ್ಲ ಅನ್ಬಾರ್ದು. ಓಕೆ ಕಣ, ಅಮ್ಮಂಗೂ ಹೇಳ್ಬಿಡ. ಆಯ್ತು ತಾತ, ಹೇಳ್ತೀನಿ. ಅಮ್ಮ ಅಮ್ಮ ಅಮ್ಮ, ತಾತ ಬರ್ತಾ ಇದ್ದಾರಂತೆ. ತಾತ ತಾತ ತಾತ. ಅಯ್ಯೋ ಆಯ್ತು ನಡಿಯಪ್ಪ, ನಿನ್ ಮಾತು ಕೇಳಿ ನನ್ ಕ್ಯೂರಿಯಾಸಿಟಿ ಜಾಸ್ತಿ ಆಗೋಗಿದೆ. ತಾತ ನೀನ್ ನಂಗೆ ಪ್ರಾಮಿಸ್ ಮಾಡಿದ್ಯಾ, ನೆನ್ಪಿದ್ಯಾ? ಬಾರ, ಎಲ್ಲ ಕೊಡಿಸ್ತೀನಿ, ನನ್ ಜ್ಞಾಪಕ ಇದೆ. ಹಾಗಾದ್ರೆ ನಾನು ಹೇಳಿದ ಕಡೆಗೆ ಕಾರಲ್ಲಿ ಹೋಗೋಣ ಬಾ. ಮೊದ್ಲೇನೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತು ಮಾಡ್ಕೊಂಡ್ಬಿಟ್ಟಿದ್ಯಾ? ಹ್ಞೂ ತಾತ, ನೀನ್ ಹೇಳಕ್ ಮುಂಚೆನೆ ನನ್ ಬರ್ತ್ಡೇ ಹೆಂಗ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆಯ್ತು ಮಾರಾಯ, ನಡಿ, ನಿನ್ಗೆ ಏನ್ ಬೇಕೋ ಅದು ಕೊಡಿಸ್ತೀನಿ. ಅಯ್ಯೋ ತಾತ, ನೀ ಬಂದಿರೋ ಖುಷಿಲಿ ಹೆಂಗೆಂಗೋ ಬಂದ್ಬಿಟ್ಟಿದೀನಿ. ಇರೋ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಹೊಸದಾಗಿ ಬಂದಿದ್ದಾರೇನಾ? ತಾತ ಅವಳು ನನ್ಗೆ ತುಂಬಾ ಇಂಪಾರ್ಟೆಂಟ್ ಪರ್ಸನ್. ಓ ಮೋಹಿತ್, ಯಾರೋ ಅವರು? ನಾನು ನೋಡ್ಬೇಕಾಗಿತ್ತು, ಬೇಗ ತೋರ್ಸು. ತಾತ ಒಂದ್ ನಿಮಿಷ ಇರು ತಾತ, ಹಿಂಗೆ ಓಡಕ್ ಬಂದ್ಬಿಡ್ತೀನಿ. ತಾತ ನಾನೊಬ್ರು ಇಂಪಾರ್ಟೆಂಟ್ ಪರ್ಸನ್ ಅನ್ನಲ್ಲ, ಅದು ಇವಳೇ. ಇದೇನೋ ಹೀಗಂತೀಯ? ತಾತ ಇವರು ಕನಕ ಆಂಟಿ ಅಂತ ನಮ್ ಸ್ಕೂಲ್ಗೆ ಹೊಸದಾಗಿ ಕೆಲ್ಸಕ್ಕೆ ಸೇರಿದ್ದಾರೆ. ಇವಳು ಅವ್ರ ಮಗಳು ಲಕ್ಷ್ಮಿ ಅಂತ. ಮೋಹಿತ್, ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ ಯಾಕೆ? ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ತಾತ ಪಾಪ ಇವಳಿಗೆ ಚಿಕ್ಕ ವಯಸ್ಸಿಂದನೂ ಹೀಗೆ ಅಂತೆ. ಇವಳು ನೋಡಿದ್ರೆ ನಂಗೆ ತುಂಬಾ ನೋವಾಗುತ್ತೆ. ನಿಜ ಕಣೋ, ನನ್ಗೂ ಅಷ್ಟೇ. ಆಡ್ಕೊಂಡು ಇರುವಂತ ವಯಸ್ಸಲ್ಲಿ ಇದೆಂತ ಶಿಕ್ಷೆನೋ? ಇರು ತಾತ, ಕಾರಲ್ಲಿ ಬಿಸ್ಕೆಟ್ ಚಾಕ್ಲೇಟ್ ಇಟ್ಟಿದ್ದೀನಲ್ಲ, ಅದನ್ನ ತಂದು ಇವಳು ಕೊಟ್ಬಿಡ್ತೀನಿ. ಏನ್ ಮಾಡ್ಬೇಕು ಅಂತ ಇದ್ಯಾ ನೀನು? ಅದು ಅದು ತಾತ ಏನಂದ್ರೆ, ಏನೋ ಅದು? ಏನಾದ್ರು ದುಡ್ಡು ಗಿಡ್ ಏನಾದ್ರು ಬೇಕಾಗಿತ್ತೇನೋ? ತಾತ ಅದೇನಂದ್ರೆ, ಇವಳ ತರನೇ ಹೇಳ್ತಾರಲ್ಲ, ಇವಳನ್ನ ಆತರ ಸ್ಕೂಲಿಗೆ ಸೇರ್ಸನ್ವಾ ತಾತ? ಅಂದ್ರೆ ಇವಾಗ ಏನ್ ಮಾಡ್ಬೇಕು ಅಂತ? ತಾತ ಇವಳು
ನಮ್ಮಂಗೆ ಆಗ್ಬೇಕಲ್ವಾ? ಈ ವಿಷಯದಲ್ಲಿ ನಿಜವಾಗ್ಲೂ ಖುಷಿ ಆಗತ್ತೆ ಕಣ. ನನ್ನ ಬರ್ಡೇಗೆ ಒಂದು ಗಿಫ್ಟ್ ಕೊಡ್ತೀನಿ ಅಂದಿದ್ದೆ ಅಲ್ವಾ? ಇವಾಗ ಇದನ್ನ ಗಿಫ್ಟ್ ಅನ್ಕೋತೀನಿ. ನಾನು ಹೇಳಿದ ಕೆಲಸ ಮಾಡ್ತೀಯಾ? ನೀನೇ ಹೀಗೆ ಯೋಚನೆ ಮಾಡ್ಬೇಕಾದ್ರೆ ನಿಮ್ ತಾತ ಆಗ ನಾನು ಹಿಂಗ್ ಮಾಡಕ್ಕಾಗಲ್ಲ ಅಂತೀನಾ? ನಾಳೆ ಚೇತನ ಸ್ಕೂಲ್ಗೆ ಮಗುನ ಕರ್ಕೊಂಡು ಬಂದ್ಬಿಡಿ, ನಾನು ಅಲ್ಲಿ ಅಡ್ಮಿಷನ್ ಮಾಡಿಸ್ತೀನಿ. ನಾನು ಬರ್ತೀನಿ ತಾತ. ಇಂಥ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಿನ್ ಬಿಟ್ಟು ಹೋಗಕ್ಕಾಗತ್ತಾ? ನಿನ್ನೂ ಕರ್ಕೊಂಡು ಹೋಗ್ತೀನಿ ಜೊತೆಗೆ. ಥ್ಯಾಂಕ್ ಯು ತಾತ. ನೀನು ನಿಜಕ್ಕೂ ನನ್ನ ಕಣ್ ತೆರೆಸ್ದೆ. ತಾತ, ಲಕ್ಷ್ಮಿ ಮತ್ತೆ ಅವ್ರ ಅಮ್ಮ ಬಂದ್ರು, ಇದು ಕರ್ಕೊಂಡು ಬರ್ತೀನಿ. ಮೋಹಿತ್ ಅವ್ರನ್ನ ಕರ್ಕೊಂಬರ. ಆನಂದ್ ಅಂತ ನನ್ನ ಮೊಮ್ಮಗ ಮೋಹಿತ್. ಇವರು ಮೇರಿ ಅಂತ ಮ್ಯಾನೇಜ್ಮೆಂಟ್ ಅವರು ಅಜಯ್ ಅಂತ. ನೀವು ಬಂದಿದ್ದು ತುಂಬಾ ಸಂತೋಷ. ಏನ್ ಸರ್ ಬಂದಿದ್ದು? ಇವತ್ತು ಬರ್ತಡೆ, ಅದಕ್ಕೆ ನಮ್ ಶಾಲೆ ಮಕ್ಳಿಗೆ ಏನಾದ್ರು ಕೊಡಕ್ ಬಂದ್ರ? ಅದೂ ಇದೆ. ಏನ್ ಹೇಳಿ ಸರ್, ಅದೇನ್ ಮಾಡ್ಬೇಕು ಮಾಡೋಣ. ಮೇಡಮ್, ನಾವು ಒಂದು ಮಗುನ ಇಲ್ಲಿಗೆ ಅಡ್ಮಿಷನ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಮೇಡಮ್, ಅವಳು ನಮ್ಮ ಸ್ಕೂಲ್ ವಾಚ್ಮ್ಯಾನ್ ಮಗಳು. ಅವಳನ್ನ ಅಡ್ಮಿಷನ್ ಮಾಡಿಸ್ಕೊತೀರಾ? ಆಯ್ತಪ್ಪ, ಮಾತಾಡೋಣ. ಸರ್, ನೀವು ಮೇಡಮ್ ಜೊತೆ ಮಾತಾಡಿ. ನಮಗೊಂದು ಮೀಟಿಂಗ್ ಇದೆ, ನಾವು ಹೊರಟಿರ್ತೀವಿ. ಮತ್ತೆ ಇನ್ನೊಂದ್ಸಲ ಭೇಟಿ ಆಗಿ. ಮೇಡಮ್, ನಿಮ್ಮ ಬರ್ತಡೆಗಾಗಿ ಈ ಮಗುನ ನಿಮ್ ಸ್ಕೂಲಿಗೆ ಸೇರಿಸ್ತಾ ಇದ್ರಿ ಆಸ್ ಎ ಗಿಫ್ಟ್. ನನ್ನ ಬರ್ತ್ಡೇ ಗಿಫ್ಟ್ಗೆ ಅಂತ ನನ್ನ ತಾತಂಗೆ ನಾನು ಏನ್ ಕೇಳಿದ್ರು ಕೊಡಿಸ್ಬೇಕು ಅಂತ ಹೇಳಿದ್ದೆ. ಅದಕ್ಕೆ ಲಕ್ಷ್ಮಿನ ನಿಮ್ ಸ್ಕೂಲಿಗೆ ಸೇರ್ಸೋಕೆ ಕರ್ಕೊಂಡು ಬಂದಿದ್ದೀನಿ. ದಯವಿಟ್ಟು ಈ ಮಗುನ ಅಡ್ಮಿಷನ್ ಮಾಡ್ಕೊಳ್ಳಿ ಮೇಡಮ್. ಆಯ್ತು, ಸೇರ್ಸ್ಕೊತೀವಿ. ಅವಳು ಮುಂದೆ ನಮ್ಮ ತರಾನೇ ಆಗ್ತಾಳ? ನಿಮ್ ಡೌಟೇ ಬೇಡ ಕಣೋ, ತುಂಬಾ ಚೆನ್ನಾಗಿ ಆಗ್ತಾಳೆ. ಮೇಡಮ್, ಅವಳಿಗೆ ನಡೆಯಕ್ಕೆ ತೊಂದರೆ, ಮಾತಾಡೋಕೆ ತೊಂದರೆ. ಆದ್ರಿಂದ ಈ ಸ್ಕೂಲ್ ಸೇರಿಸಿದಾಗ ಅವಳು ಇಂಪ್ರೂವ್ ಆಗ್ತಾಳ? ಏನಿಲ್ಲ ಸರ್, ನಮ್ಮ ಸ್ಕೂಲಲ್ಲಿ ಎಲ್ಲಾ ತರದ ಮಕ್ಕಳು ಇದ್ದಾರೆ. ಚಿಕ್ಕವರು ಇದ್ದಾರೆ, ದೊಡ್ಡವರು ಇದ್ದಾರೆ. ಮತ್ತೆ ಕುತ್ತಿಗೆ ನಿಲ್ತಾ ಇಲ್ಲ ಅಂತ ಮಗುನು ಇದೆ, ನಡೆಯೋಕೆ ಬರ್ತಾ ಇದೆ ಅಂತ ಮಗುನು ಇದೆ. ಏನು ಭಯನೇ ಬೇಡ. ಈ ಹುಡುಗಿ ಸುಮಾರು ಸುಧಾರಿಸ್ತದೆ ನೋಡಿ. ಇವೆಲ್ಲ ಐಟಮ್ಸ್ ಎಲ್ಲ ಮಕ್ಕಳೇ ಮಾಡಿರೋದು, ಮಕ್ಕಳ ಕೈಯಿಂದನೇ ಮಾಡಿಸಿರೋದು. ಇಂಥ ಕೆಲಸ ಎಲ್ಲ ಮಾಡಿರೋದು. ಈ ಥರ ಕಾಮನ್ ಆಗಿ ನಮ್ಮ ಥರನೇ ಬೆಳೆಸ್ಬೇಕು ಅಂತ ಅವ್ರಿಗೆ ನಮಗೆಲ್ಲ ಆಸೆ ನೋಡಿ. ಈ ಮಕ್ಕಳೆಲ್ಲ ಮಾಡಿರೋದ್ರಿಂದ ಅವ್ರಿಗೆ ವಿಶೇಷ ಮಕ್ಕಳು ಅಂತ ಅನ್ಕೋದೆ, ನಮ್ಮ ಥರನೇ ಬೆಳೆಯೋ ಮಕ್ಕಳು ಅಂತ ಅನ್ಕೊಂಡು ಆ ಥರನೇ ಬೆಳೆಸ್ಬೇಕು ಅಂತ ನಾವು ಬೆಳೆಸ್ತಾ ಇರೋದು. ಡೌಟೇ ಬೇಡ, ಈಗ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ಏನಮ್ಮ ನಿನ್ನ ಹೆಸರು? ನಮ್ಮ ಸ್ಕೂಲ್ ಸೇರ್ಕೋತೀಯಾ? ಆಯ್ತು ಸರ್, ಖುಷಿಗಿದ್ದಾರೆ. ಸೇರಿಸ್ಕೋತೀವಿ. ಬೆಳಿಗ್ಗೆ 9:30 ಸಾಯಂಕಾಲ 3:30, 4 ಗಂಟೆವರೆಗೂ. ಮಧ್ಯಾಹ್ನ ಊಟ ಕೊಡ್ತೀವಿ. 11 ಗಂಟೆಗೆ ಹಾಲು ಬಿಸ್ಕಿಟ್ ಕೊಡ್ತೀವಿ. ಅವ್ರ ಆರೈಕೆಲ್ಲ ಚೆನ್ನಾಗಿ ಮಾಡ್ತಾರೆ. ಟೀಚರ್ಸು ಆಯಾ ಎಲ್ಲ ಇದ್ದಾರೆ. ಭಯನೇ ಬೇಡ. ಮೇಡಮ್, ದಿನಾಗ್ಲೂ ಬೆಳಗ್ಗೆ ಅವಳನ್ನು ಕರ್ಕೊಂಡು ಬಂದು ಸ್ಕೂಲಿಗೆ ಬಿಡಿ, ಸಾಯಂಕಾಲ ಕರ್ಕೊಂಡು ಹೋಗಿ. ಅದೇನ್ ಖರ್ಚಾಗತ್ತೆ ಅದನ್ನ ನಾವು ನೋಡ್ತೀವಿ. ಓಕೆ? ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ ಸರ್ ನಮ್ಮ ಸ್ಕೂಲಲ್ಲಿ. ನಿಮ್ಗೆ ಚಿಂತೆನೇ ಬೇಡ. ಲಕ್ಷ್ಮಿ, ನೀನು ಸ್ಕೂಲಿಗೆ ಸೇರ್ಕೊಂಡ್ರೆ ನಮ್ಮಂಗೆ ಆಗ್ತೀಯಾ? ನಮಸ್ಕಾರ ಮೇಡಮ್. ಆವಾಗ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಕಳಿಸಿ, ಡೈಲಿ ಕಳಿಸಿ. ಪಾಪಂಗೆ ಸುಧಾರಿಸ್ತಾರೆ. ನಮಸ್ಕಾರ.